ಅಮೆರಿಕ ಮತ್ತು ಇರಾನ್ ಮಧ್ಯೆ ಶುರುವಾಗಲಿದೆಯಾ ಜಲಯುದ್ಧ. ಇರಾನ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ನಿರ್ಮಾಣ ಆಗಿರೋದು. ಉದ್ವಿಗ್ನ ಪರಿಸ್ಥಿತಿ ಇದೆ. ಹಾರ್ಮುಜ್ ಸುತ್ತುವರಿದು ಅಮೆರಿಕದಿಂದ ಇರಾನ್ಗೆ ದಿಗ್ಬಂಧನವನ್ನ ಹೇರಲಾಗಿದೆ. ಇರಾನ್ನ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ಗುಂಡಿನ ದಾಳಿಯನ್ನು ನಡೆಸಿದೆ. ಇರಾನ್ ಹಡಗನ್ನ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕದ ನೌಕಾಪಡೆ. ಅಮೆರಿಕ ಸೇನೆಯ ವಿರುದ್ಧ ಇರಾನ್ ಡ್ರೋನ್ ದಾಳಿಯನ್ನು ಕೂಡ ನಡೆಸಿದೆ. ಅದರ ಜೊತೆಗೆ ಪ್ರತಿಕಾರದ ಎಚ್ಚರಿಕೆಯನ್ನು ಕೂಡ ನೀಡಿರೋದು. ಈ ಮೂಲಕ ಕದನ ವಿರಾಮ ಈಗ ಮುಕ್ತಾಯವಾಗುವಂತಹ, ಯುದ್ಧ ಪುನಾರಂಭ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಜಲಯುದ್ಧ ಈಗ ಆರಂಭವಾಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಇರಾನ್ ಕರಾವಳಿಯಲ್ಲಿ ಈಗ ಅಕ್ಷರಶಃ ಬೂದಿ ಮುಚ್ಚಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ ಸುತ್ತುವರೆದು ಇರಾನ್ಗೆ ದಿಗ್ಬಂಧನವನ್ನ ವಿಧಿಸಿರುವುದು. ಇದರ ಜೊತೆಗೆ ಈಗ ಇರಾನ್ನ ಹಡಗಿನ ಮೇಲೆ ಅಮೆರಿಕದ ನೌಕಾಪಡೆಗಳು ಗುಂಡಿನ ದಾಳಿಯನ್ನು ಕೂಡ ನಡೆಸಿದೆ. ಇರಾನ್ ಹಡಗನ್ನ ವಶಕ್ಕೂ ಕೂಡ ಪಡ್ಕೊಂಡಿದೆ ಅಮೆರಿಕದ ನೌಕಾಪಡೆ. ಅಮೆರಿಕ ಸೇನೆಯ ವಿರುದ್ಧ ಇರಾನ್ ಡ್ರೋನ್ ದಾಳಿಯನ್ನು ಕೂಡ ನಡೆಸಿ ಅದರ ಜೊತೆಗೆ ಪ್ರತಿಕಾರದ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗಿದೆ. ಈ ಮೂಲಕ ಶಾಂತಿ ಸಭೆಯಲ್ಲಿ ಇರಾನ್ ಭಾಗವಹಿಸುವುದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಇರಾನ್ ಮತ್ತು ಅಮೆರಿಕ ಮಧ್ಯೆ ಈಗ ಜಲಯುದ್ಧ ಶುರುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾಳೆ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಯುತ್ತಾ ಅನುಮಾನಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಅಮೆರಿಕ ನಿಯೋಗ ಹೋಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಪ್ಪಂದಕ್ಕೆ ಬಾರದಿದ್ರೆ ಇರಾನ್ನ ವಿದ್ಯುತ್ ಗ್ರಿಡ್ಗಳನ್ನ ನಾಶ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಕೂಡ ಹಾಕಿದ್ದಾರೆ. ಅಮೆರಿಕದ ಜೊತೆಗೆ ಎರಡನೇ ಸುತ್ತಿನ ಮಾತುಕತೆಯನ್ನ ಮಾಡೋದಿಲ್ಲ ಅಂತ ಇರಾನ್ ಕೂಡ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಅಮೆರಿಕದ ಜೊತೆಗೆ ಎರಡನೇ ಸುತ್ತಿನ ಮಾತುಕತೆಯನ್ನ IRGC ರಿಜೆಕ್ಟ್ ಮಾಡಿದೆ. ಅಂತಿಮ ಒಪ್ಪಂದ ಆಗದೇ ಇದ್ರೆ ಇರಾನ್ ಮೇಲೆ ಮತ್ತೆ ಅಮೆರಿಕ ದಾಳಿ ಮಾಡುತ್ತಾ ಹಾಗತ್ತೆ. ಈ ಮೂಲಕ ಯುದ್ಧ ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ. 2 ದಿನದಲ್ಲಿ ಕದನ ವಿರಾಮ ಅಂತ್ಯ ಆಗುತ್ತೆ. ಟ್ರಂಪ್ ಸರ್ವನಾಶದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಅಂತ್ಯವಾಗುತ್ತೆ ಅಮೆರಿಕ ಹಾಗೂ ಇರಾನ್ ನಡುವಿನ ಕದನ ವಿರಾಮ. ಯುದ್ಧ ಶುರುವಾದ್ರೆ ಈ ಬಾರಿ ಭಾರತಕ್ಕೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ತೈಲ ಸಂಕಷ್ಟ ಉಂಟಾಗುತ್ತೆ ಭಾರತದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.